ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ ಸ್ನೇಹಿತರೆ, ನಮ್ಮ ಒಂದು ಭಾರತೀಯ ಕೆನಡಾ ಬ್ಯಾಂಕ್ ಮತ್ತು ಸೆಂಟ್ರಲ್ ಬ್ಯಾಂಕ್ ನಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಟೋಟಲ್ ಆಗಿ 4,000ಕ್ಕಿಂತ ಅಧಿಕ ಪೋಸ್ಟ್ಗಳು ಖಾಲಿ ಇರತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಒಂದು ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸಬಹುದು. ಅಂದ್ರೆ ಮಹಿಳೆಯರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಮತ್ತು ಪುರುಷರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ಕಾಣಿಸ್ತಾ ಇರಬಹುದು ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ 7/6/2025 ನೋಟಿಸ್ ಆಗಿರತ್ತೆ. ಸೆಂಟ್ರಲ್ ಬ್ಯಾಂಕ್ನಿಂದ ಪ್ರತಿಯೊಬ್ಬರು ಕಾಣಿಸ್ತಾ ಇರಬಹುದು. ಈ ಎಲ್ಲಾ ಬ್ಯಾಂಕ್ ಇದಾವಲ್ಲ RBI ದಲ್ಲೇ ಬರುತ್ತೆ. ಮೊದಲಿಗೆ RBI ಗೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸಬೇಕು. ಅದರ ಬಳಿಕ ಈ ಒಂದು ಬ್ಯಾಂಕಿನಲ್ಲಿ ಎಷ್ಟು ಖಾಲಿ ಇದಾವಲ್ಲ ಆ ಒಂದು ಆಧಾರದ ಮೇಲೆ ಆಯ್ಕೆಯನ್ನು ಮಾಡ್ತಾರೆ. ಅರ್ಹತೆ ಇರ್ತವೆ, ಅದರದೇ ಆಗಿರುವಂತಹ ರೂಲ್ಸ್ ಪ್ರಕಾರವಾಗಿ ಆಯ್ಕೆ ಮಾಡ್ತಾರೆ. 7 ಜೂನ್ 2025 ಅರ್ಜಿ ಪ್ರಾರಂಭ ಆಗಿದೆ. ಕೊನೆಯ ದಿನಾಂಕ 23ನೇ ತಾರೀಕು ಕೊನೆಯ ದಿನಾಂಕ ಆಗಿರತ್ತೆ. ಅದರ ಬಳಿಕ ನಿಮ್ಮ ಒಂದು ಅಪ್ಲಿಕೇಶನ್ ಪೇಮೆಂಟ್ ಪಾವತಿ ಮಾಡೋದಕ್ಕೆ ಕೊನೆಯ ದಿನಾಂಕ 7/6/2025 ಅದ್ರ ಬಳಿಕ ನಿಮ್ಮ ಒಂದು 25/6/2025 ತನಕ ಅವಕಾಶ ಇರತ್ತೆ. ಅಂದ್ರೆ 2 ದಿನ ಮಾತ್ರ ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಉಳಿದಂತ ಸೇಮ್ ಆಗಿರತ್ತೆ. ಇಲ್ಲಿ ಆನ್ಲೈನ್ ನಲ್ಲಿ ನಿಮಗೆ ಎಕ್ಸಾಮಿನೇಷನ್ ಯಾವಾಗ ಇರತ್ತೆ ಅಂದ್ರೆ ಒಂದು ವೀಕು ಜೂನ್ ಜುಲೈದ ಒಳಗಾಗಿ ನಿಮ್ಗೆ ಇರತ್ತೆ. ಮೊದಲನೇ ವೀಕ್ ದಲ್ಲಿ ನಿಮಗೆ ಜುಲೈ ತಿಂಗಳಲ್ಲಿ ನಡೆಸ್ತಾರೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಗತೆ ಇರೋದಿಲ್ಲ. ಒಂದು ವರ್ಷದಲ್ಲಿ ನೇಮಕಾತಿ ಮಾಡ್ಕೋತಾರ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ನೇಮಕಾತಿ ಮಾಡ್ಕೋತಾರೆ, 1 ವರ್ಷ ಆದ್ಮೇಲೆ ಪರೀಕ್ಷೆ ನಡೆಸ್ತಾರೆ. ಈ ರೀತಿಯಾಗಲ್ಲ, ಅದು ಕೊನೆ ದಿನಾಂಕ ಆದ ತಕ್ಷಣವೇ ಸುಮಾರು 5ರಿಂದ 6 ದಿನ ಒಳಗಾಗಿ ಒಂದು ಪರೀಕ್ಷೆ ಇಡ್ತಾರೆ. ಇದ್ರ ಬಗ್ಗೆನೇ ತಿಳಿಸ್ಕೊಟ್ಟಿದ್ದೇನೆ. ಯಾವೊಂದು ಪೋಸ್ಟ್ ಇರತ್ತೆ, ಎಲ್ಲೆಲ್ಲಿ ಖಾಲಿ ಇರತ್ತೆ, ಯಾವೊಂದು ಬ್ಯಾಂಕು, ಪ್ರತಿಯೊಂದು ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಯಾರು ಬ್ಯಾಂಕಿಗೆ ಹುದ್ದೆಗೋಸ್ಕರ ಕಾಯ್ತಾ ಇದ್ದಾರೆ ಅವ್ರಿಗೆ ಹೆಲ್ಪ್ ಆಗತ್ತೆ ನೋಡಿ. ಮೊದಲನೇದಾಗಿ ಹೇಳ್ತೀನಿ, ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ 105 ಪೋಸ್ಟ್ಗೆ ನೋಟಿಸ್ ಆಗಿರತ್ತೆ. ಇದು ಅಖಿಲ ಕರ್ನಾಟಕ ರಾಜ್ಯ, ಅಖಿಲ ಭಾರತದಲ್ಲಿ ವಿವಿಧ ರೀತಿಯಲ್ಲಿ ಕರೆದಿದ್ದಾರೆ. ಅಂದ್ರೆ ಅಂಡಮಾನ್ ಮತ್ತು ನಿಕೋಬಾರದಲ್ಲಿ 1 ಪೋಸ್ಟ್, ಆಂಧ್ರ ಪ್ರದೇಶದಲ್ಲಿ 126, ಈ ರೀತಿ ವಿವಿಧ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಅದು ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೆ. ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾಲಿ ಇದಾವೆ 4,500 ಪೋಸ್ಟು, ಕೆನಡಾ ಬ್ಯಾಂಕು. ಅದ ನಂತರ ಅಖಿಲ ಭಾರತದಲ್ಲಿ ಇರತ್ತೆ ಅಪ್ರೆಂಟಿಸ್ ಹುದ್ದೆ ಇರತ್ತೆ. ಇದು ಅರ್ಥ ಮಾಡ್ಕೊಳ್ಳಿ, ಅಪ್ರೆಂಟಿಸ್ ಹುದ್ದೆ ಇರತ್ತೆ. ಅಪ್ರೆಂಟಿಸ್ ಹುದ್ದೆಗೆ ಸಂಬಂಧಪಟ್ಟಂತೆ ಈ ಒಂದು ನೋಟಿಸ್ ಆಗಿರತ್ತೆ. ಇದು ಅಪ್ರೆಂಟಿಸ್ ಆದ್ಮೇಲೆ ಟೆಂಪರವರಿ, ಅಂದ್ರೆ ನಿಮ್ಗೆ 1 ವರ್ಷ ತನಕ ಇರತ್ತೆ, ಅಥವಾ 1.5 ವರ್ಷ ತನಕ ಇರತ್ತೆ, ಅಥವಾ 2 ವರ್ಷ ತನಕ ಇರತ್ತೆ. ಈ ರೀತಿಯಾಗಿ ಟೆಂಪರವರಿ ನೋಟಿಸ್ ಆಗಿರತ್ತೆ. ಅಪ್ಲೈ ಮಾಡುವಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಬಹುದು, ಬೇಡ ಅಂದ್ರೆ ಬಿಟ್ಟುಬಿಡಿ. ಇನ್ನು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ಸ್ಯಾಲ್ರಿ ನೋಡಿ ಎಷ್ಟು ಕೊಡ್ತಾರೆ. ಪ್ರತಿ ತಿಂಗಳ ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಅಂದ್ರೆ 15,000 ತನಕ ನಿಮ್ಗೆ ಸ್ಯಾಲ್ರಿ ಇರತ್ತೆ. ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ 15,000, ಮಹಿಳೆಯರಿಗೆ ಪುರುಷರಿಗೆ 2 ವೇತನ. ಅದ್ರ ಬಳಿಕ ವಿದ್ಯಾರ್ಹತೆ ಏನಾಗಿರ್ಬೇಕು, ಈ ಒಂದು ಅಪ್ರೆಂಟಿಸ್ ಪೋಸ್ಟ್ಗಳಿಗೆ ಯಾವುದೇ ಒಂದು ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ ಪದವಿ ಪಾಸ್ ಆದಂತ ವಿದ್ಯಾರ್ಥಿಗಳು ಆಗಿರ್ಬೇಕಾಗತ್ತೆ. ಯಾವುದೇ ಒಂದು ಪದವಿ ಪಾಸ್ ಆದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ. ಇನ್ನು ವಯೋಮಿತಿಗೆ ಸಂಬಂಧಪಟ್ಟಂತೆ ಮಾಹಿತಿ ನೋಡಿ ಏನ್ ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ನೇಮಕಗಳ ಪ್ರಕಾರವೇ ಅಭ್ಯರ್ಥಿಗಳು ಇಲ್ಲಿದೆ ನೋಡಿ. ವಯೋಮಿತಿ 18 ವರ್ಷದಿಂದ 35 ವರ್ಷ ತನಕ ಅವಕಾಶ ಇರತ್ತೆ ವಿದ್ಯಾರ್ಥಿಗಳಿಗೆ. 18ರಿಂದ 35. ಅದ್ರ ಬಳಿಕ 40 ವರ್ಷ ತನಕ ಕೂಡ ಅವಕಾಶ ಇರತ್ತೆ. ಮತ್ತು ವಯೋಮಿತಿ ಕೂಡ ನಿಮಗೆ ಸಡಿಲಿಕ್ಕೆ ಇರತ್ತೆ. ಅವ್ರು ಕೊಟ್ಟಿರೋಂಥ ಮಾಹಿತಿ ಪ್ರಕಾರ ವಯೋಮಿತಿ ಸಡಿಲಿಕ್ಕೆ ಇರತ್ತೆ. ಮತ್ತು 18ರಿಂದ 40 ವರ್ಷ ತನಕ ಅವಕಾಶ ಇರತ್ತೆ. ಅದು ಎಕ್ಸ್ ಸರ್ವಿಸ್ ಮಂದವರಿಗೆ ಆದ್ರೆ. ಇನ್ನು ಉಳಿದಂತ ಅಭ್ಯರ್ಥಿಗೆ 20ರಿಂದ 28 ವರ್ಷ 20ರಿಂದ 28 ವರ್ಷ ತನಕ ಇದ್ದಂತ ವ್ಯಕ್ತಿಗಳು ಅಪ್ಲೈ ಮಾಡಬಹುದು. ಇದ್ರ ಬಗ್ಗೆ ನಮಗೆ ಕನ್ಫರ್ಮ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀವಿ. ಇದಾದ ಬಳಿಕ ನಿಮ್ಮೊಂದು ಅರ್ಜಿ ಶುಲ್ಕಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೋಡಿ. ನಾನು ಯಾವುದೇ ರೀತಿಯ ನಿಮಗೆ ಗೋಲ್ಫ್ರಾ ಅಂತ ತಿಳಿಸ್ಕೊಡ್ತಾ ಇಲ್ಲ. ಏನ್ ನೋಟಿಸ್ ಬಂದಿದೆಯಲ್ಲ ಅದ್ರ ಪ್ರಕಾರ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇನ್ನು ಪರೀಕ್ಷೆಯಲ್ಲಿ ಏನೇನಿರತ್ತೆ ಅದು ನಂತರ ತಿಳಿಸ್ಕೊಡ್ತಾನೆ. ಸ್ವಲ್ಪ ಅರ್ಜಿ ಶುಲ್ಕದ ಬಗ್ಗೆ ಗಮನ ನೋಡ್ಕೋಬೇಕಾಗತ್ತೆ. ಇದು ವೇತನ ಕೊಟ್ಟಿದ್ದಾರೆ, ಆಗನೇ ತಿಳಿಸ್ಕೊಟ್ಟೇನಲ್ಲ ವೇತನ. ಇದು ನಿಮಗೆ ನೋಟಿಫಿಕೇಶನ್ ಡೌನ್ ಮಾಡ್ಕೊಟ್ಟು ಆದ್ರೆ ತುಂಬಾ ಟೈಮ್ ಆಗತ್ತೆ. ಅದೇ ಒಂದು ಕಾರಣಕ್ಕೆ ಮೊದಲಿಗೆ ನಿಮಗೆ ಹುದ್ದೆ ಬಗ್ಗೆ ತಿಳಿಸ್ಕೊಟ್ಟಿರ್ತಾನೆ. ಅದ್ರ ಬಳಿಕ ಈ ಒಂದು ನೋಟಿಸ್ ಬಗ್ಗೆ ಎಲ್ಲ ಮಾಹಿತಿ ನಿಮಗೆ ಗೊತ್ತಾಗತ್ತೆ. ಬಂತ ನೋಡಿ ಸ್ನೇಹಿತರೆ, ಅರ್ಜಿ ಶುಲ್ಕದ ಬಗ್ಗೆ ಎಷ್ಟೆಷ್ಟು ಏನಿದೆ ಅಂತೇಳಿ. ಮೊದಲನೇದಾಗಿ PWBD ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ 400 ರೂಪಾಯಿ ತನ ನಿಮಗೆ ಅರ್ಜಿ ಶುಲ್ಕ ಇರತ್ತೆ. ಪ್ಲಸ್ GST ಕೂಡ ನಿಮಗೆ ಅನುವಾಗತ್ತೆ. ಅದ್ರ ಬಳಿಕ SC ST, ಅದ ನಂತರ ಆಲ್ ಎಲ್ಲ ಒಂದು ವುಮನ್ಸ್ ಅಭ್ಯರ್ಥಿಗಳಿಗೆ ಮತ್ತು EWS ಅವರಿಗೆ ಅಂದ್ರೆ ಮಹಿಳಾ ಅಭ್ಯರ್ಥಿ ಕೂಡ ಅನುವಾಗತ್ತೆ. 600 ರೂಪಾಯಿ ತನ ಇರತ್ತೆ. ಇದು 400 ರೂಪಾಯಿ, 600 ರೂಪಾಯಿ ಪ್ಲಸ್ GST ಕೂಡ ಇರತ್ತೆ. ಇದಕ್ಕೆ ಇದೊಂದು ಅರ್ಥ ಮಾಡ್ಕೊಳ್ಳಿ. ಅದರ ಬಳಿಕ ಆಲ್ ಇಂಡಿಯಾ
ಕ್ಯಾಂಡಿಡೇಟ್ಗೆ ಸಂಬಂಧಪಟ್ಟಂತೆ ಆಲ್ ಅದರ್ಸ್ ಕ್ಯಾಂಡಿಡೇಟ್ಗಳಿಗೆ 800 ರೂಪಾಯಿ ತನಕ ನಿಮಗೆ ಅರ್ಜಿ ಶುಲ್ಕ ಇರತ್ತೆ. GST ಹಿಡ್ಕೊಂಡು GST ಎಲ್ಲ ಸೇರ್ಕೊಂಡಿರತ್ತೆ ಅದರಲ್ಲಿ. ಅಂದ್ರೆ ನಿಮಗೆ GST ಇರತ್ತಂದ್ರೆ 900 ಅಥವಾ 950 ರೂಪಾಯಿ ಅಥವಾ 800 ರೂಪಾಯಿ ಈ ರೀತಿಯಾಗಿ ಇರ್ಬೋದು, ಏನ್ ಹೇಳಕ್ಕಾಗಲ್ಲ. ಟೋಟಲ್ ಆಗಿ 4500 ಪೋಸ್ಟ್ ಖಾಲಿ ಇರತ್ತೆ. ಮತ್ತು ಆನ್ಲೈನ್ ಇರೋದ್ರಿಂದ ಇಲ್ಲಿ ವೆಬ್ಸೈಟ್ ಕೊಟ್ಟಿದ್ದಾರೆ. ಈ ಒಂದು ವೆಬ್ಸೈಟ್ ದಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಮತ್ತು ಆಯ್ಕೆ ಪ್ರಕಾರದಲ್ಲಿ ಒಂದು ಆನ್ಲೈನ್ ಪರೀಕ್ಷೆ ಇರತ್ತೆ ಮತ್ತು ಸ್ಥಳೀಯ ಭಾಷಾ ಪರೀಕ್ಷೆ ಇಟ್ಟಿರ್ತಾರೆ. ನೋಡಿ ಸ್ನೇಹಿತರೆ, ಈ ರಾಜ್ಯದಲ್ಲಿ ಇದು ಸ್ಥಳೀಯ ಭಾಷೆ ಪರೀಕ್ಷೆ ಬರಲೇಬೇಕಾಗತ್ತೆ. ಅಂದ್ರೆ ಸ್ಥಳೀಯದಲ್ಲಿ ಅಂದ್ರೆ ಯಾವೊಂದು ಈಗ ರಾಜ್ಯದಲ್ಲಿ ಉದಾಹರಣೆಗೆ ಕರ್ನಾಟಕ ರಾಜ್ಯದಲ್ಲಿ ಬಂದ್ರಂತ ಅನ್ಕೊಳ್ಳಿ, ಬೇರೆ ಒಂದು ರಾಜ್ಯದವರು ಆ ಒಂದು ರಾಜ್ಯದಲ್ಲಿ ಯಾವ ಒಂದು ಭಾಷೆ ಇದೆಯಲ್ಲ ಆ ಒಂದು ಭಾಷೆಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಬರೀಬೇಕು. ಅಂದ್ರೆ 6 ತಿಂಗಳ ಒಳಗಾಗಿ ಅಲ್ಲಿರುವಂತ ಬ್ಯಾಂಕಿನಲ್ಲಿ ವಾಸ ಮಾಡ್ತಿರುವಂತ ಎಲ್ಲ ಒಂದು ನೌಕರಸ್ಥರಿಗೆ, ಆಫೀಸರ್ಸ್ಗಳಿಗೆ ಅಲ್ಲಿರುವಂತ ಸ್ಥಳೀಯದಲ್ಲಿ ಏನು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ ಅವರಿಗೆ ಕಡ್ಡಾಯವಾಗಿ 6 ತಿಂಗಳ ಒಳಗಾಗಿ ಆ ಒಂದು ಭಾಷೆ ಕಲೀಲೇಬೇಕು ಮತ್ತು ಅವರು ಕಲ್ತಿರ್ಬೇಕು. ಇದು RBI ರೂಲ್ಸ್ ಆಗಿರತ್ತೆ. ಇನ್ನು 6 ತಿಂಗಳು ಆಗಿರತ್ತೆ, 6 ತಿಂಗಳ ಒಂದು ವರ್ಷ ಆಗಿರತ್ತೆ. ಆದ್ರೂ ಕೂಡ ನಿಮ್ಮ ಒಂದು ಹಳ್ಳಿಗಳಲ್ಲಿ ಅಥವಾ ಸಿಟಿಗಳಲ್ಲಿ ಆ ಒಂದು ಬ್ಯಾಂಕ್ನವರು ನಿಮಗೆ ಅವರೊಂದು ಭಾಷೆಯಲ್ಲಿ ಮಾತಾಡ್ತಿರ್ತಾರೆ. ಉದಾಹರಣೆಗೆ ತಮಿಳ್ ಆಗ್ಬೋದು, ಹಿಂದಿಯಲ್ಲಿ ಮಾತಾಡ್ತಿರ್ತಾರೆ, ಕೆಲವು ಜನ ಇಂಗ್ಲಿಷ್ ನಲ್ಲಿ ಮಾತಾಡ್ತಿರ್ತಾರೆ, ಕೆಲವು ಜನ ಏನೇನೋ ಉದಾಹರಣೆಗೆ ಕೇರಳ ಭಾಷೆ, ಈ ರೀತಿ ಎಲ್ಲ ಒಂದು ಭಾಷೆ ಮಾತಾಡ್ತಿರ್ತಾರೆ. ಆದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಬಂದಿರ ಅಂತ ತಿಳ್ಕೊಳ್ಳಿ, 6 ತಿಂಗಳ ಒಳಗಾಗಿನೇ ಆ ಒಂದು ಭಾಷೆನ ಕಲಿಬೇಕು. 6 ತಿಂಗಳು ಕೊಟ್ಟಿರ್ತಾರೆ ಟೈಮ್ RBI ರೂಲ್ಸ್ ಪ್ರಕಾರ. ಅಷ್ಟೊಳಗ ಕಲಿಲಿಲ್ಲ ಅಂದ್ರೆ ಅದು ಅವರೊಂದು ಮಾಡುವಂತ ಕೆಲಸಕ್ಕೆ ನಿಯತಿನಿಲ್ಲ ಅಂದ ಅರ್ಥ. ಇದನ್ನ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿ. ಇನ್ ನೋಡಿ ಸ್ನೇಹಿತರೆ, ಯಾವ್ಯಾವ ರಾಜ್ಯದಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದಾವೆ ಒಂದು ಸರಿ ನೋಡ್ಕೊಳ್ಳಿ. ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಬರ್ಬೇಕಂದ್ರೆ ಮೊದಲನೇದಾಗಿ ತಿಳಿಸ್ಕೊಟ್ಟೇನಲ್ಲ, ಅಂಡೋವರ್ ಮತ್ತು ನಿಕೋಬಾರ್ದಲ್ಲಿ 1 ಪೋಸ್ಟ್, ಆಂಧ್ರ ಪ್ರದೇಶದಲ್ಲಿ 128 ಪೋಸ್ಟ್. ಅದ್ರ ಬಳಿಕ ಈ ಒಂದು ಅಸ್ಸಾಂದಲ್ಲಿ ಸುಮಾರು 118 ಪೋಸ್ಟ್, ಬಿಹಾರದಲ್ಲಿ 433 ಪೋಸ್ಟ್, ಚಂಡೀಗಢದಲ್ಲಿ 9 ಪೋಸ್ಟ್ಗಳು, ಛತ್ತೀಸ್ಗಢದಲ್ಲಿ 114 ಪೋಸ್ಟ್. ಈ ಒಂದು ಆಂಧ್ರ ಮತ್ತು ನವದೆಹಲಿಯಲ್ಲಿ 1. ನಮ್ಮ ಕರ್ನಾಟಕ ರಾಜ್ಯ ಸರ್ಚ್ ಮಾಡ್ಬೇಕಾಗತ್ತೆ. ನಮ್ಮ ಕರ್ನಾಟಕ ರಾಜ್ಯ ಕೂಡ ಇಲ್ಲೇ ಇದೆ ನೋಡಿ. ಯಾರ್ಯಾರಿಗೆ ಎಷ್ಟು ಪೋಸ್ಟ್ ಖಾಲಿ ಇದಾವೆ ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲಿದೆ ನೋಡಿ ಅಂದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯ 105 ಪೋಸ್ಟಿಗೆ ಅರ್ಜಿಯನ್ನ ಕರೆದಿದ್ದಾರೆ. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ 105 ಪೋಸ್ಟ್ ಖಾಲಿ ಇರತ್ತೆ ಹಾಕಿಲ್ಲ ಕರ್ನಾಟಕದಲ್ಲಿ. ಇದ್ರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ನಿಮ್ ಪರೀಕ್ಷೆ ಬಗ್ಗೆ ಸ್ವಲ್ಪ ಮಾಹಿತಿ ನೋಡಿ ಸ್ನೇಹಿತರೆ. ಪರೀಕ್ಷೆ ಏನಿರತ್ತೆ, ಯಾವುದು ಏನು, ಎಷ್ಟು ಸಬ್ಜೆಕ್ಟ್, ಯಾವ ಒಂದು ಮಾರ್ಕ್ಸು, ಏನೇನಿರತ್ತೆ ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. ನಿಮಗೆ ಬೇಸಿಕ್ ಇರತ್ತೆ ರಿಲೇಟೆಡ್ ಆಗಿ 1, 2, 3, 4 ವಿಷಯಗಳು ಬರೀ ಬೇಸಿಕ್ ಬರ್ತವೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಇರತ್ತೆ, ಕಂಪ್ಯೂಟರ್ ನಾಲೆಜ್ ಕೂಡ ಕೇಳಿದ್ದಾರೆ, ಮತ್ತೆ ನಿಮಗೆ ಲೋಕಲ್ ಆಗಿ ಮಾಹಿತಿ ಕೂಡ ಬೇಕು ಮತ್ತು ಜನರಲ್ ಆಪರೇಟರ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಬರಬೇಕು. ಟೋಟಲ್ ಅಲ್ಲಿ 100 ಕ್ವಶನ್ ಬರ್ತವೆ, 100 ಅಂಕಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆ ಇರತ್ತೆ. ಇದಕ್ಕೆ 60 ಮಿನಿಟದಷ್ಟು ಟೈಮ್ ಕೊಟ್ಟಿರ್ತಾರೆ, ಅಂದ್ರೆ 1 ಗಂಟೆ ನಿಮಗೆ ಟೈಮ್ ಇರತ್ತೆ. ಇಲ್ಲಿ ನೋಡಿ ಎಲ್ಲ ಒಂದು ಅಭ್ಯರ್ಥಿಗಳು ಇಂಗ್ಲಿಷು ಅದ ನಂತರ ಹಿಂದಿಯಲ್ಲಿ ಮಾತ್ರ ಬರೆಯೋದಕ್ಕೆ ಅವಕಾಶ ಇರತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ಮಾತ್ರ ಇರತ್ತೆ, ಕನ್ನಡದಲ್ಲಿ ಅವಕಾಶ ಕೊಟ್ಟೇ ಇಲ್ಲ ಅವರು. ಕನ್ನಡದಲ್ಲಿ ಈ ಒಂದು ಪರೀಕ್ಷೆ ಬರೆಯಲು ಅವಕಾಶ ಇಲ್ಲ. ಇಂಗ್ಲಿಷ್ ಇರತ್ತೆ, ಅದರ ಬಳಿಕ ಹಿಂದಿ ಇರತ್ತೆ, 2 ಕೊಟ್ಟಿದ್ದಾರೆ ಅವರು. ಇದ್ರ ಬಗ್ಗೆ ನಿಮಗೆ ಕನ್ಫರ್ಮ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ, ಯಾವುದು ಏನು ಎಂತ ಅಂತೇಳಿ. ಯಾವ ಒಂದು ಪೋಸ್ಟಿಗೆ ನೇಮಕಾತಿ ಮಾಡ್ಕೋತಿದ್ದಾರೆ, ಅಪ್ರೆಂಟಿಸ್ ಆಗಿರತ್ತೆ. ಎಲ್ಲ ಒಂದು ವಿದ್ಯಾರ್ಥಿಗಳು ಅಪ್ರೆಂಟಿಸ್ ಪೋಸ್ಟ್ಗಳಿಗೆ ಅಪ್ಲೈ ಮಾಡಬಹುದು. ಇಲ್ಲಿದೆ ನೋಡಿ ಅಪ್ರೆಂಟಿಸ್ ಅಂತೇಳಿ, ಅಪ್ರೆಂಟಿಸ್ ಅಂತೇಳಿ ಅಪ್ಲೈ ಮಾಡೋ ಹೊತ್ತವರು ಅಪ್ಲೈ ಮಾಡಿ. ಸುಮಾರು 4500 ಪೋಸ್ಟ್ ಇರತ್ತೆ. ಪ್ರತಿಯೊಂದು ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ.